ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಕಾಂಟ್ರಾ ಪೇಮೆಂಟ್ ರಿಸಿಪ್ಟ್ ವೋಚರ್, ಇದರ ಡಬಲ್ ಎಂಟ್ರಿ ಸಿಸ್ಟಮ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಎಕ್ಸಾಂಪಲ್ ಆಗಿ ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಮಿಸ್ ಪ್ರಣತಿ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 12 lakh ಅಂತ ಇದೆ. ಇಲ್ಲಿ ನಾನು ಏನನ್ನ ಎಂಟ್ರಿ ಮಾಡ್ತೀನಿ ಅಂದರೆ ಮಿಸ್ ಪ್ರಣತಿ ಬಿಸ್ನೆಸ್ಗೆ ಇನ್ವೆಸ್ಟರ್ ಆದ್ದರಿಂದ ಇವರನ್ನ ನಾವು ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ತೊಗೋಬೇಕಾಗುತ್ತೆ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಗೆ ಅಪ್ಲೈ ಮಾಡೋಕ್ಕೆ ಹೋದರೆ ಪರ್ಸ್ನಲ್ ಅಕೌಂಟ್ ಒಳಗೆ ಇವರು ಬರ್ತಾರೆ. ಪರ್ಸ್ನಲ್ ಅಕೌಂಟಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಇರುತ್ತೆ. ಇವರು ಬಿಸ್ನೆಸ್ಗೆ ಹಣವನ್ನು ಹಾಕೋದ್ರಿಂದ ಇವರು ಕ್ರೆಡಿಟರ್ ಆಗಿರ್ತಾರೆ. ಸೊ ಅದರಿಂದ ಇದು ಪರ್ಸ್ನಲ್ ಅಕೌಂಟ್ ಆಗಿರುತ್ತೆ. ಪರ್ಸ್ನಲ್ ಅಕೌಂಟ್, ಇವರು ಹಣವನ್ನು ಇನ್ವೆಸ್ಟರ್ ಆದ್ದರಿಂದ ಕ್ರೆಡಿಟಲ್ಲಿ ಬರ್ತಾರೆ. ಸೊ ಹಾಗಾದರೆ ನಮಗೆ ವಾಟ್ ಕಮ್ಸ್ ಇನ್, ನಾವು ಬಿಸ್ನೆಸ್ಸಲ್ಲಿ ಕ್ಯಾಶನ್ನು ಕಮ್ಸ್ ಇನ್ ಮಾಡ್ಕೊತೀವಿ, ಡೆಬಿಟ್ ಕ್ಯಾಶನ್ನು ಕಮ್ಸ್ ಇನ್ ಆಗುತ್ತೆ. ಸೊ ಇದರಲ್ಲಿ ಕ್ಯಾಶ್ ಅನ್ನೋದು ಒಂದು ಅಸೆಟ್ಸ್, ಆದ್ದರಿಂದ ಇದು ರಿಯಲ್ ಅಕೌಂಟ್ ಒಳಗೆ ಬರುತ್ತೆ. ರಿಯಲ್ ಅಕೌಂಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಆಗುತ್ತೆ. ಆದ್ದರಿಂದ ಇಲ್ಲಿ ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಸೊ ಇದನ್ನು ಕ್ಯಾಶನ್ನು ಡೆಬಿಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಬಿಸ್ನೆಸ್ಗೆ ಹಾಕಿರೋ ಹಣ ಪ್ರಾಫಿಟ್ ಆರ್ ಲಾಸ್ ರೂಪದಲ್ಲಿ ನಮಗೆ ಬರೋದರಿಂದ ಇದು ರಿಸೀವ್ ಮಾಡ್ಕೊತೀವಿ. ಆದ್ದರಿಂದ ಇದನ್ನು ನಾವು ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಮಾಡಿಬಿಡ್ಬೇಕಾಗುತ್ತೆ. ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಶಾರ್ಟ್ಕಟ್ ಕೀ ಬಂದು F6 ನೋಡಿ, ಮಿಸ್ ಪೂಜಾ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಸೊ ಹಾಗೆ ಇದು ಪರ್ಸ್ನಲ್ ಅಕೌಂಟ್ ರೂಲ್ಸ್ ಒಳಗಡೆ ಅಪ್ಲೈ ಆಗುತ್ತೆ. ಪರ್ಸ್ನಲ್ ಅಕೌಂಟ್ ರೂಲ್ಸಲ್ಲಿ ಇದು ಪರ್ಸ್ನಲ್ ಅಕೌಂಟ್ ಇನ್ಕ್ಲೂಡ್ಸ್ ಬೈ ಪರ್ಸನ್ಸ್ ಆರ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಅದರಿಂದ ಇಲ್ಲಿ ವ್ಯಕ್ತಿ ಇರೋದ್ರಿಂದ ಪರ್ಸ್ನಲ್ ಅಕೌಂಟಿಗೆ ಹೋಗುತ್ತೆ. ಸೊ ಪರ್ಸ್ನಲ್ ಅಕೌಂಟಲ್ಲಿ ಹಣವನ್ನು ಕೊಡುವವ್ರನ್ನ ಕ್ರೆಡಿಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕ್ಯಾಶ್ ಅಂತ ಇದೆ. ಸೊ ಕ್ಯಾಶ್ ಇಲ್ಲಿ ರಿಯಲ್ ಅಕೌಂಟ್ ಆಗುತ್ತೆ. ರಿಯಲ್ ಅಕೌಂಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಆಗುತ್ತೆ. ಇಲ್ಲಿ ಕ್ಯಾಶ್ ನಮಗೆ ರಿಟರ್ನ್ ಬರೋದ್ರಿಂದ ಕ್ಯಾಶ್ ಕಮ್ಸ್ ಇನ್ ಆಗುತ್ತೆ, ಅದರಿಂದ ಡೆಬಿಟಲ್ಲಿ ನಾನು ಎಂಟ್ರಿ ಹಾಕಿದ್ದೀನಿ. ಸೊ ನಮಗೆ ಈ ಹಣ ರಿಟರ್ನ್ ಬರೋದ್ರಿಂದ ಇದು ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ರಿಸಿಪ್ಟ್ ವೋಚರ್ನ ಶಾರ್ಟ್ಕಟ್ ಕೀ ಬಂದು F6 ಆಗಿರುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಕ್ಯಾಶ್ ಡೆಪಾಸಿಟೆಡ್ ಇಂಟು ವಿಜಯ ಬ್ಯಾಂಕ್ ಅಂತ ಇದೆ. ಕ್ಯಾಶ್ ಡೆಪಾಸಿಟೆಡ್ ಇಂಟು ವಿಜಯ ಬ್ಯಾಂಕ್ ಅಂತಿದೆ. ಇದರ ಅರ್ಥ ನೀವು ಬ್ಯಾಂಕಿಗೆ ಕ್ಯಾಶನ್ನು ಹಾಕಿದ್ದೀರಾ, ಡೆಪಾಸಿಟ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಇದರಲ್ಲಿ ನಮಗೆ 2 ಟ್ರಾನ್ಸಾಕ್ಷನ್ ಸಿಗುತ್ತೆ, ಕ್ಯಾಶು, ಸೊ ಇನ್ನೊಂದು ವಿಜಯ ಬ್ಯಾಂಕ್. ಕ್ಯಾಶನ್ನ ಒಂದು ಅಸೆಟ್ಸ್ ಅಂತ ಹೇಳಿದೆ, ಇದು ರಿಯಲ್ ಅಕೌಂಟಿಗೆ ಸಂಬಂಧಿಸಿರುತ್ತೆ. ಕ್ಯಾಶು ಡೆಪಾಸಿಟ್ ಇಂಟು ಬ್ಯಾಂಕಿಗೆ ಹಾಕಿರೋದ್ರಿಂದ ಕ್ಯಾಶ್ ಗೋಸ್ ಔಟ್ ಆಗುತ್ತೆ. ಕ್ಯಾಶ್ ಗೋಸ್ ಔಟ್ ಆದರೆ ಕ್ರೆಡಿಟ್ ಆಯಿತಾ, ಕ್ಯಾಶ್ ಗೋಸ್ ಔಟ್. ಹಾಗಾದರೆ ದ ರಿಸೀವರ್, ವಿಜಯ ಬ್ಯಾಂಕಿಗೆ ನಾವು ಹಣವನ್ನು ಹಾಕಿರೋದ್ರಿಂದ ವಿಜಯ ಬ್ಯಾಂಕ್ ರಿಸೀವರ್ ಆಗಿರ್ತಾರೆ. ಸೊ ಅದರಿಂದ ಇವರು ಡೆಟರ್ ಅಂದರೆ ದ ರಿಸೀವರ್. ಸೊ ಇದು ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಅಪ್ಲೈ ಆದರೆ ಇದು ಪರ್ಸ್ನಲ್ ಅಕೌಂಟ್ ರೂಲ್ಸ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇವೆರಡೂ ಕೂಡ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್, BRS ಅಂತ ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದ ಎಂಟ್ರಿ ಆದ್ದರಿಂದ ಇದನ್ನು ನಾವು ಕಾಂಟ್ರಾ ವೋಚರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಾಂಟ್ರಾ ವೋಚರ್ ಶಾರ್ಟ್ಕಟ್ ಕೀ ಬಂದು F4. ಸೊ F4 ಕಾಂಟ್ರಾ ವೋಚರ್. ಅದೇ ರೀತಿಯಾಗಿ ಇಲ್ಲಿ ಬೈಕ್ ಪರ್ಚೇಸ್ಡ್ 70,000 ಅಂತ ಇದೆ. ಬೈಕನ್ನು ಪರ್ಚೇಸ್ಡ್ ಮಾಡಿ ಆಗಿದೆ. ಪರ್ಚೇಸ್ಡ್ ಮೀನ್ಸ್ ಖರೀದಿ ಮಾಡಿ ಆಗಿದೆ. ಖರೀದಿ ಮಾಡಿ ಆಗಿದ್ದರೆ ಎಷ್ಟು ಕೊಟ್ಟು ಖರೀದಿ ಮಾಡಿದರೆ 70,000. ಸೊ ಹಾಗಾದರೆ ಇಲ್ಲಿ ಬೈಕ್ ಅಂತ ಸಿಕ್ತು. ಪರ್ಚೇಸ್ಡ್ ಮೀನ್ಸ್ ಖರೀದಿ ಮಾಡಿ ಆಗಿದೆ. ಖರೀದಿ ಮಾಡಿ ಆಗಿದೆ ಅಂದರೆ ನಮ್ಮಿಂದ ಕ್ಯಾಶ್ ಹೊರಗೆ ಹೋಗಿದೆ ಅಂತ ಅರ್ಥ, ಕ್ಯಾಶ್ ಗೋಸ್ ಔಟ್ ಆಗಿದೆ ಅಂತ. ಬೈಕು ಕೂಡ ಒಂದು ಅಸೆಟ್ಸ್, ಇದು ರಿಯಲ್ ಅಕೌಂಟಿಗೆ ಸಂಬಂಧಿಸಿದ್ದು. ಇಲ್ಲಿ ಕ್ಯಾಶ್ ಕೂಡ ಒಂದು ಅಸೆಟ್ಸ್, ಇದು ಕೂಡ ರಿಯಲ್ ಅಕೌಂಟಿಗೆ
ಸಂಬಂಧಿಸಿರುತ್ತೆ. ಬೈಕ್ ಪರ್ಚೇಸ್ಡ್ ಅಂದರೆ ಬೈಕ್ ನಮ್ಗೆ ಬಂದಿದೆ, ವಾಟ್ ಕಮ್ಸ್ ಇನ್, ಬೈಕ್ ಕಮ್ಸ್ ಇನ್ ಆಗಿದೆ, ಅದರಿಂದ ಬೈಕನ್ನು ನಾನು ಡೆಬಿಟಲ್ಲಿ ಎಂಟ್ರಿ ಕೊಡಬೇಕಾಗುತ್ತೆ. ಆ ಬೈಕನ್ನು ತಗೊಳ್ಳುವ ಕ್ಯಾಶನ್ನು ಹೊರ ಕೊಟ್ಟಿರೋದ್ರಿಂದ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಗೋಸ್ ಔಟ್ ಆಗಿದೆ. ಕ್ಯಾಶ್ ನಮ್ಮಿಂದ ಹೊರಗೆ ಹೋಗಿರೋದ್ರಿಂದ ಅದೊಂದು ಎಕ್ಸ್ಪೆನ್ಸಸ್ ಆಗಿದ್ದರೆ ನಾವು ಯಾವಾಗಲೂ ಪೇಮೆಂಟ್ ವೋಚರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಶಾರ್ಟ್ಕಟ್ ಕೀ ಬಂದು F5. ನೆಕ್ಸ್ಟು ಕಂಪ್ಯೂಟರ್ ಪರ್ಚೇಸ್ಡ್ 34,000 ಅಂತಿದೆ. ಕಂಪ್ಯೂಟರನ್ನು ಖರೀದಿ ಮಾಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಪ್ಯೂಟರನ್ನು ಖರೀದಿ ಮಾಡಿ ಆಗಿದ್ರೆ ವಾಟ್ ಕಮ್ಸ್ ಇನ್, ನಮಗೆ ಕಂಪ್ಯೂಟರ್ ಕಮ್ಸ್ ಇನ್ ಆಗಿದೆ. ಸೊ ನಾವು ಕಂಪ್ಯೂಟರನ್ನು ಪರ್ಚೇಸ್ಡ್ ಮೀನ್ಸ್ ಖರೀದಿ ಮಾಡಿ ಆಗಿದೆ. ಕ್ಯಾಶ್ ಗೋಸ್ ಔಟ್. ಕಂಪ್ಯೂಟರ್ ಕಮ್ಸ್ ಇನ್ ಅಂದರೆ ಇದು ಒಂದು ಅಸೆಟ್ಸ್ ರಿಯಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟು ಕ್ಯಾಶ್ ಗೋಸ್ ಔಟ್, ಇದು ಕೂಡ ರಿಯಲ್ ಅಕೌಂಟ್. ಕಂಪ್ಯೂಟರ್ ಕಮ್ಸ್ ಇನ್ ಆಗಿರೋದ್ರಿಂದ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ, ಅದರಿಂದ ಇದು ಡೆಟರ್ ಆಗಿರುತ್ತೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್ ಆಗಿದೆ, ಅದರಿಂದ ಇದು ಕ್ಯಾಶ್. ಸೊ ಇವು ಕೂಡ ಎಕ್ಸ್ಪೆನ್ಸಸ್ ಆದ್ದರಿಂದ ಪೇಮೆಂಟ್ ವೋಚರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಶಾರ್ಟ್ಕಟ್ಗೆ F5. ನೆಕ್ಸ್ಟು ಪೆಟ್ಟಿ ಎಕ್ಸ್ಪೆನ್ಸಸ್ ಥ್ರೂ ಬ್ಯಾಂಕ್ ಅಂತ ಇದೆ. ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದರೆ ಚಿಕ್ಕ ಪುಟ್ಟ ಖರ್ಚುಗಳು ಅಂತ ಕರಿತೀವಿ, ಸಣ್ಣ ಪುಟ್ಟ ಖರ್ಚುಗಳು ಅಂತ ಕರಿತೀವಿ. ನಮ್ಮ ಸಣ್ಣ ಪುಟ್ಟ ಖರ್ಚುಗಳು ಅಂದರೆ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ಕರಿತೀವಿ. ಇದು ನಾಮಿನಲ್ ಅಕೌಂಟ್ ರೂಲ್ಸನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸ್ ಪ್ರಕಾರ ಆಲ್ ಎಕ್ಸ್ಪೆನ್ಸಸ್ ಲಾಸಸ್ ಇನ್ ಡೆಟರಲ್ಲಿ ಬರುತ್ತೆ. ಥ್ರೂ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಮೊದಲು ನಮಗೆ ಈ ಟ್ರಾನ್ಸಾಕ್ಷನಲ್ಲಿ ವಿಜಯ ಬ್ಯಾಂಕನ್ನು ನಾವು ತೊಗೊಂಡಿರ್ತೀವಿ. ಸೊ ಇಲ್ಲಿಯೂ ಕೂಡ ವಿಜಯ ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ವಿಜಯ ಬ್ಯಾಂಕ್ ಒಂದು ಸಂಸ್ಥೆ, ಅದರಿಂದ ಇದು ಪರ್ಸ್ನಲ್ ಅಕೌಂಟನ್ನು ಒಳಪಡುತ್ತೆ. ಪರ್ಸ್ನಲ್ ಅಕೌಂಟಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಈ ಒಂದು ಬ್ಯಾಂಕ್ ಮುಖಾಂತರ ನಾವು ಹಣವನ್ನು ಕೊಟ್ಟಿರೋದ್ರಿಂದ ಇದು ಕ್ರೆಡಿಟೆಡ್ ಆಗುತ್ತೆ. ಸೊ ಹಾಗಾಗಿ ಇದು ನಮಗೆ ಎಕ್ಸ್ಪೆನ್ಸಸ್ ಅಂದರೆ ನಾವು ಖರ್ಚು ಮಾಡ್ತಕ್ಕಂಥ ಹಣ, ಆದ್ದರಿಂದ ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಶಾರ್ಟ್ಕಟ್ಗೆ F5. ನೆಕ್ಸ್ಟು ಕ್ಯಾಶ್ ವಿತ್ಡ್ರಾ ಫ್ರಮ್ ವಿಜಯ ಬ್ಯಾಂಕ್ ಅಂತ ಹೇಳ್ತೀವಿ. ಕ್ಯಾಶನ್ನ ವಿತ್ಡ್ರಾ ಮಾಡಿದ್ದೀವಿ, ಎಲ್ಲಿಂದ? ವಿಜಯ ಬ್ಯಾಂಕಿಂದ 80,000 ರೂಪಾಯಿ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಮಗೆ ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟಲ್ಲಿ ಅಪ್ಲೈ ಆಗುವಂಥದ್ದು. ಕ್ಯಾಶ್ ಕಮ್ಸ್ ಇನ್ ಆದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇಲ್ಲಿ ಫ್ರಮ್ ಇಂದ ಅಂತ ಇದೆ, ವಿಜಯ ಬ್ಯಾಂಕಿಂದ ಅಂತ ಇದೆ. ವಿಜಯ ಬ್ಯಾಂಕನ್ನು ನಾವು ಕನ್ಸಿಡರ್ ಮಾಡಬೇಕು. ವಿಜಯ ಬ್ಯಾಂಕ್ ಒಂದು ಸಂಸ್ಥೆ, ಆದ್ದರಿಂದ ಇದು ಪರ್ಸ್ನಲ್ ಅಕೌಂಟ್ ಆಗಿರುತ್ತೆ. ವಿಜಯ ಬ್ಯಾಂಕ್ ವಿಜಯ ಬ್ಯಾಂಕ್ ದ ಗಿವರ್, ಆದ್ದರಿಂದ ಕ್ರೆಡಿಟೆಡ್. ನೋಡಿ, ಫಸ್ಟ್ ಒನ್ ರಿಯಲ್ ಅಕೌಂಟ್, ಇದು ಪರ್ಸನಲ್ ಅಕೌಂಟಿಗೆ ಸಂಬಂಧಿಸಿರುತ್ತೆ. ನೆಕ್ಸ್ಟ್ ಇದನ್ನು ನಾವು ವೋಚರಿಗೆ ಅಪ್ಲೈ ಮಾಡೋಕ್ಕೆ ಹೋದರೆ ವಿತ್ಡ್ರಾ, ಇದು ಬ್ಯಾಂಕಿಗೆ ಸಂಬಂಧಿಸಿದ ವೋಚರು. ಸೊ ಅದರಿಂದ ಇದನ್ನ ನಾವು ಕಾಂಟ್ರಾ ವೋಚರ್ಗೆ ಎಂಟ್ರಿ ಮಾಡಬೇಕು. ಶಾರ್ಟ್ಕಟ್ ಕೀ ಬಂದು F4 ಇದೆ. ನೆಕ್ಸ್ಟು ಡಿಸ್ಕೌಂಟ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಡಿಸ್ಕೌಂಟ್ ರಿಸೀವ್ಡ್ ಥ್ರೂ ಬ್ಯಾಂಕ್, ಡಿಸ್ಕೌಂಟನ್ನು ಪಡ್ಕೊಂಡಿದ್ದೀವಿ ಅಂದರೆ ಅದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿದೆ ಅಂತ. ಡಿಸ್ಕೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಸ್ಕೌಂಟ್
ರಿಸೀವ್ ಆಗಿದೆ, ಡಿಸ್ಕೌಂಟ್ ನಮ್ಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಂದಿದ್ದರೆ ಇನ್ಕಮು, ಇಂಡೈರೆಕ್ಟ್ ಇನ್ಕಮ್. ಸೊ ಇಂಡೈರೆಕ್ಟ್ ಇನ್ಕಮ್ ಬರುತ್ತೆ ಡಿಸ್ಕೌಂಟ್ ರಿಸೀವ್ಡು. ಸೊ ಇದು ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಒಳಗೆ ಬರುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸ್ ಅಪ್ಲೈ ಆಗುತ್ತೆ. ನಾಮಿನಲ್ ಅಕೌಂಟ್ ಅನ್ನೋದು ಅಪ್ಲೈ ಆಗುತ್ತೆ. ಸೊ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳ್ತೀವಿ, ಕ್ರೆಡಿಟ್ ಆಯಿತಾ. ಸೊ ಹಾಗಾದರೆ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ವಿಜಯ ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ವಿಜಯ ಬ್ಯಾಂಕ್ ಯಾವಾಗಲೂ ಬ್ಯಾಂಕ್ಗಳಿರ್ಬೋದು, ವ್ಯಕ್ತಿ ಇರ್ಬೋದು, ಇವೆಲ್ಲ ಕೂಡ ಪರ್ಸನಲ್ ಅಕೌಂಟಲ್ಲಿ ಅಪ್ಲೈ ಆಗುತ್ತೆ. ಬ್ಯಾಂಕ್ ಥ್ರೂ ಮುಖಾಂತರ ಡಿಸ್ಕೌಂಟ್ ಬಂದಿದೆ, ಬ್ಯಾಂಕಿಗೆ ಬಂದಿದೆ, ಬ್ಯಾಂಕ್ ಹಾಗಾದರೆ ಪಡ್ಕೊಂಡಿರ್ತಾರೆ, ಡೆಟಾರ್ ಆಗ್ತಾರೆ. ಸೊ ನಾವು ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದರಿಂದ ಇದು ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಆಗುತ್ತೆ. ರಿಸಿಪ್ಟ್ ವೋಚರ್ ಶಾರ್ಟ್ಕಟ್ ಕೀ ಬಂದು F6 ಇರುತ್ತೆ. ಸ್ಯಾಲರಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸ್ಯಾಲರಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ಸ್ಯಾಲ್ರಿನ ಪೇಯ್ಡ್ ಮಾಡಿದ್ದೀರಿ ಯಾವುದ್ರ ಮುಖಾಂತರ? ಬ್ಯಾಂಕ್ನ ಮುಖಾಂತರ. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಸ್ಯಾಲರಿ, ನಮ್ಮ ಬಿಸ್ನೆಸ್ಸಲ್ಲಿ ಖರ್ಚಾಗ್ತಕ್ಕಂಥ ಹಣ ಇದು ನಾಮಿನಲ್ ಅಕೌಂಟಿಗೆ ಅಪ್ಲೈ ಆಗುತ್ತೆ. ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ ಅಂದರೆ ನಮ್ಮಿಂದ ಖರ್ಚಾಗ್ತಕ್ಕಂಥ ಎಲ್ಲ ಹಣವನ್ನು ಡೆಬಿಟ್ ಎಂಟ್ರಿ ಹಾಕಿ ಅಂತ, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಆದ್ದರಿಂದ ಇಲ್ಲಿ ಡೆಬಿಟ್ ತೊಗೊಂಡಿದ್ವಿ. ಥ್ರೂ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಬ್ಯಾಂಕನ್ನು ಕನ್ಸಿಡರ್ ಮಾಡ್ತಾರೆ? ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್ ಅನ್ನೋದು ಒಂದು ಸಂಸ್ಥೆ ಆದ್ದರಿಂದ ಇದು ಪರ್ಸನಲ್ ಅಕೌಂಟ್ ಒಳಗೆ ಬರುತ್ತೆ. ಪರ್ಸನಲ್ ಅಕೌಂಟ್ ಒಳಗೆ ಬರುತ್ತೆ. ಸೊ ಪರ್ಸನಲ್ ಅಕೌಂಟು ಇದರಲ್ಲಿ ನಾವು ಸ್ಯಾಲ್ರಿ ಪೇಯ್ಡ್ ಬ್ಯಾಂಕ್ ಮುಖಾಂತರ ಪೇಯ್ಡ್ ಮಾಡಿದ್ದೀವಿ ಅಂದರೆ ಅದರಿಂದ ಬ್ಯಾಂಕ್ ಅನ್ನೋದು ಕೊಟ್ಟೋರು ಆಗ್ತಾರೆ, ಅದರಿಂದ ಕ್ರೆಡಿಟ್ ದ ಗಿವರ್. ನೆಕ್ಸ್ಟ್ ಅದೇ ರೀತಿಯಾಗಿ ನೋಡಿ, ಕಂಪ್ಯೂಟರ್ ವಾಸ್ ಸೋಲ್ಡ್ ಅಂತ ಹೇಳ್ತಾ ಇದ್ರು. ಕಂಪ್ಯೂಟರನ್ನು ಮಾರಾಟ ಮಾಡಿ ಆಗಿದೆ. ಸೊ 1,20,000 ಕಂಪ್ಯೂಟರನ್ನು ಸೋಲ್ಡ್ ಮಾಡಿದರೆ ಸೊ ನಮಗೆ ಕ್ಯಾಶ್ ಅನ್ನೋದು ಕಮ್ಸ್ ಇನ್ ಆಗಿರುತ್ತೆ. ಸೊ ಇಲ್ಲಿ ನಾನು ಏನು ಮಾಡಬೇಕು ಅಂದರೆ ಕಂಪ್ಯೂಟರನ್ನು ತೊಗೊತೀನಿ. ಕಂಪ್ಯೂಟರ್ ನಮ್ಮಿಂದ ಗೋಸ್ ಔಟ್ ಆಗಿದೆ. ಕಂಪ್ಯೂಟರ್ ಗೋಸ್ ಔಟ್ ಆಗಿದೆ ಅಂದರೆ ಇದು ರಿಯಲ್ ಅಕೌಂಟಿಗೆ ಅಪ್ಲೈ ಆಗುತ್ತೆ. ಸೊ ರಿಯಲ್ ಅಕೌಂಟಲ್ಲಿ ಗೋಸ್ ಔಟ್ ಆದರೆ ಕ್ರೆಡಿಟ್ ಅಂತ ತೊಗೊತೀವಿ. ಸೊ ಹಾಗಾದರೆ ವಾಟ್ ಕಮ್ಸ್ ಇನ್? ಕ್ಯಾಶ್. ಏನು ಇಲ್ಲ ಅಂದರೆ ಕ್ಯಾಶ್ ಬಂದಿದೆ ಅಂತ. ಕ್ಯಾಶ್ ಕೂಡ ರಿಯಲ್ ಅಕೌಂಟು. ವಾಟ್ ಕಮ್ಸ್ ಇನ್? ಕ್ಯಾಶ್ ಕಮ್ಸ್ ಇನ್. ಸೊ ಡೆಬಿಟ್, ಕ್ಯಾಶ್ ನಮಗೆ ಬಂದಿದೆ ಅಂತ. ಸೊ ಅದೇ ರೀತಿಯಾಗಿ ನಾವು ತೊಗೊಳಕ್ಕೆ ಹೋದರೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ನು ಪೆಟ್ಟಿ ಇನ್ಕಮ್. ಚಿಕ್ಕ ಪುಟ್ಟ ಆದಾಯ ಅಂತ ಕರಿತೀವಿ. ಪೆಟ್ಟಿ ಇನ್ಕಮ್ ನಮಗೆ ಬಂದಿರೋ ಹಣ. ಆದ್ದರಿಂದ ಪೆಟ್ಟಿ ಇನ್ಕಮ್ ಬಂದು ನಾಮಿನಲ್ ಅಕೌಂಟ್ ರೂಲ್ಸ್ ಅಂದರೆ ನಮಗೆ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಒಳಗೆ ಇದು ಬರುತ್ತೆ. ಸೊ ನಾಮಿನಲ್ ಅಕೌಂಟನ್ನು ತಗೋಬೇಕಾಗುತ್ತೆ. ನಾಮಿನಲ್ ಅಕೌಂಟ್. ಪೆಟ್ಟಿ ಇನ್ಕಮ್ ಅಂದರೆ ಇಂಡೈರೆಕ್ಟ್ ಇನ್ಕಮ್ ಆಗಿರುತ್ತೆ. ಅದನ್ನು ನಾವು ಕ್ರೆಡಿಟಲ್ಲಿ ಕೊಡಬೇಕು. ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಹಾಗೆ ಏನು ಕಮ್ಸ್ ಇನ್ ಆಗಿದೆ ನಮಗೆ? ಅಲ್ಲಿ ಬ್ಯಾಂಕ್ ಇಲ್ಲ, ಆದ್ದರಿಂದ ನಾನು ಕ್ಯಾಶನ್ನು ಕನ್ಸಿಡರ್ ಮಾಡ್ತೀನಿ. ಇದು ರಿಯಲ್ ಅಕೌಂಟ್. ಕ್ಯಾಶ್ ಯಾವಾಗಲೂ ರಿಯಲ್ ಅಕೌಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ವಾಟ್ ಕಮ್ಸ್ ಇನ್? ನಮಗೆ ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಚಿಕ್ಕ ಪುಟ್ಟ ಆದಾಯ ಅಂತೀವಲ್ಲ, ಅದರಲ್ಲಿ ನಮಗೆ ಕ್ಯಾಶ್ ಅನ್ನೋದು ಬಂದಿದೆ ಅಂತ ಹೇಳ್ತಾ ಇದೆ. ಈಗ ಇನ್ನೊಂದು ನೋಡಿ, ನಮಗೆ ಇವಾಗ ಪೆಟ್ಟಿ ಇನ್ಕಮ್ ಥ್ರೂ ಬ್ಯಾಂಕ್ ಅಂತ ಹೇಳ್ತಾರೆ. ಪೆಟ್ಟಿ ಇನ್ಕಮ್ ಬಂದಿದೆ ಯಾವುದ್ರ ಮುಖಾಂತರ? ಥ್ರೂ ಬ್ಯಾಂಕ್ ಮುಖಾಂತರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನಾನು ಪುನಃ ಪೆಟ್ಟಿ ಇನ್ಕಮನ್ನು ಆಲ್ರೆಡಿ ತೊಗೊಂಡಿದ್ದೀನಿ, ಇನ್ನೊಂದು ಸತಿ ತೊಗೋಬೇಕಾಗಿಲ್ಲ. ಇಲ್ಲಿ ನಾನು ಲೆಡ್ಜರ್ ಎಂಟ್ರಿ ಮಾಡೋಕ್ಕೆ ಮಾತ್ರ ತೊಗೊಂಡ್ರಾಯ್ತು. ಪೆಟ್ಟಿ ಇನ್ಕಮ್ ಅನ್ನೋದು ನಮಗೆ ಯಾವುದ್ರ ಮುಖಾಂತರ ಬಂದಿದೆ? ಬ್ಯಾಂಕ್ ಮುಖಾಂತರ. ಇದು ಕೂಡ ನಾಮಿನಲ್
ಅಕೌಂಟು. ಆಲ್ರೆಡಿ ಒಂದು ಸತಿ ಲೆಡ್ಜರನ್ನು ಕ್ರಿಯೇಟ್ ಮಾಡಿದರೆ ಮತ್ತೆ ಮಾಡಬಾರ್ದು. ಸೊ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂದರೆ ಕ್ರೆಡಿಟ್, ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಥ್ರೂ ಬ್ಯಾಂಕ್, ವಿಜಯ ಬ್ಯಾಂಕ್. ದ ರಿಸೀವರ್ ಅಂತ ಕರಿತೀವಿ, ಅಂದರೆ ಪರ್ಸನಲ್ ಅಕೌಂಟ್. ಇಲ್ಲಿ ಡೆಬಿಟ್, ದ ರಿಸೀವರ್. ಸೊ ಇದಿಷ್ಟನ್ನು ನಾವು ಈ ರೀತಿಯಾಗಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಇದು ಕೂಡ, ಇವೆರಡೂ ಕೂಡ ಪೆಟಿ ಇನ್ಕಮ್ ಆ್ಯಂಡ್ ಪೆಟಿ ಇನ್ಕಮ್ ಥ್ರೂ ಬ್ಯಾಂಕ್, ಇವೆರಡೂ ಕೂಡ ನಮಗೆ ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಆಗುತ್ತೆ. ಇದೆರಡೂ ಕೂಡ ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಆಗುತ್ತೆ. ಒಂದಕ್ಕೆ ಬ್ಯಾಂಕನ್ನು ಕನ್ಸಿಡರ್ ಮಾಡಿದರೆ ಇನ್ನೊಂದಕ್ಕೆ ನಾವು ಕ್ಯಾಶನ್ನು ಕನ್ಸಿಡರ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿಯೂ ಕೂಡ ನಾನು ಎಂಟ್ರಿ ಮಾಡಿರ್ತೀನಿ ರಿಸಿಪ್ಟ್ ವೋಚರ್ F6. ಸೊ ಇದೇ ರೀತಿಯಾಗಿ ಮುಂದಿನ ಒಂದು ಟ್ರಾನ್ಸಾಕ್ಷನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.